ಹಾಯ್ ಎಲ್ರಿಗೂ ನಮಸ್ಕಾರ. ಇದು ಥರ್ಸ್‌ಡೇ ದಿನದ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಶುವಲ್ ಬೆಳಗ್ಗೆ 6 ಗಂಟೆಗೆ ಎದ್ದು ನನ್ನ ಡಿಟಾಕ್ಸ್ ಡ್ರಿಂಕ್‌ನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇದರ ರೆಸಿಪಿನ ಕಂಪ್ಲೀಟ್ ನಾನು ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಟೈಮ್ ಸಿಕ್ಕರೆ ಚೆಕ್ ಮಾಡಿ. ಸೊ ಅದನ್ನು ಕುಡಿದು ನೆಕ್ಸ್ಟ್ ನಾನು ಎಕ್ಸಸೈಸ್ ಮಾಡೋಣ ಅಂತೇಳಿ ಆಚೆನ ಬಂದೆ. ಸ್ವಲ್ಪ ಚಳಿ ಇರೋದ್ರಿಂದ ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡೇ ಕುಡಿತೀನಿ. ಸೊ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಸೊ ವ್ಯೂ ನೋಡಿಕೊಂಡು ಬೆಳಗ್ಗೆ ಎಕ್ಸಸೈಸ್ನ ಮುಗಿಸಿ ನೆಕ್ಸ್ಟು ಈ ರೀತಿ ಎಕ್ಸಸೈಸ್ನ ಬೆಳಗ್ಗೆ ಮುಗಿಸಿ ಬೆವರೋದಿದೆಯಲ್ಲ, ಸ್ವರ್ಗಕ್ಕೆ ಸಮಾನ. ನೀವು ಟ್ರೈ ಮಾಡಿ. ಈ ರೀತಿ ಮಾರ್ನಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ಡೇ ಫುಲ್ ಎನರ್ಜೆಟಿಕ್ ಆಗಿರ್ಬೋದು. ಸೊ ನೆಕ್ಸ್ಟಿಗೆ ಎಕ್ಸಸೈಸ್ನ ಮುಗಿಸಿ ಹಂಗೆ ಸ್ವಲ್ಪ ವಾಕಿಂಗ್ನ ಮಾಡಿ ಅಲ್ಲಿ ಒಂದು ನಮ್ಮ ಹೀರೋ ಕೂತಿದ್ದ ಅವನನ್ನು ಮಾತಾಡಿಸ್ಕೊಂಡು ಫ್ರೆಶ್ ಅಪ್ ಆಗಿ, ಅಮ್ಮ ಇವತ್ತು ಚಿತ್ರಾನ್ನ ಮತ್ತು ರೈಸ್ನ ಕೊಟ್ಟಿದ್ದರು ಟಿಫನಿಗೆ. ಅದನ್ನು ತಿಂದ್ಕೊಂಡು ಈ ಡ್ರೆಸ್ನ ಅಮ್ಮ ಆ್ಯನ್ಯಲ್ ಡೇಗೆ ಅಂತೇಳಿ ಸ್ಕೂಲಿಂದ ಕೊಟ್ಟಿದ್ದರು. ಬಟ್ ಅದೇನೋ ಚಿನಿಮಿನಿ ಎಲ್ಲ ಜಾಸ್ತಿ ಇದೆ, ಮಕ್ಕಳಿಗೆ ಚುಚ್ತಾ ಇದೆ ಅಂತೇಳಿ ಬೇರೆ ಪೇರೆಂಟ್ಸು ಅದನ್ನು ರಿಜೆಕ್ಟ್ ಮಾಡಿರೋದ್ರಿಂದ ಅವ್ರು ರಿಟರ್ನ್ ಕೊಡಿ ಅಂತ ಹೇಳಿದ್ರು. ಬಟ್ ನನಗೆ ಈ ಕ್ಲಚ್ ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಸೊ ನೆಕ್ಸ್ಟಿಗೆ ಟಾಮಿಗೆ ಮತ್ತು ಕಿಟ್ಟುಗೆ ಹಾಗೆ ನಮ್ಮ ಅಜ್ಜಿಗೆ ಎಲ್ಲರಿಗೂ ಬಾಯ್ ಮಾಡಿಕೊಂಡು ಆಫೀಸ್ಗೆ ಹೊರಟೆ. ನೋಡಿ, ಜಾತ್ರೆ ಇದ್ದಿದ್ದರಿಂದ ಎಲ್ಲ ಸೆಟಪ್ನ ತರಿಸಿದ್ರು ಮತ್ತು ಇವಾಗೆಲ್ಲ ತಗೊಂಡು ವಾಪಸ್ ಹೋಗ್ತಾ ಇದ್ದಾರೆ. ನೆಕ್ಸ್ಟು ವಾಕ್ ಮಾಡ್ಕೊಂಡು ಹಂಗೆ ಬಸ್ ಸ್ಟಾಪ್ ಹತ್ರ ಬಂದು ಬಸ್ನ ವೆಯ್ಟ್ ಮಾಡ್ತಾಯಿದ್ದೀನಿ. ಸೂರ್ಯ ಮಾತ್ರ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು. ಬೆಳಗ್ಗೆನೇ 8 ಗಂಟೆಲೇನೆ ಸೊ ಬಸ್ ಹತ್ಕೊಂಡು ಸ್ಟ್ಯಾಂಡಿಂಗಲ್ಲೇ ಹೊರಟೆ. ಒಂಚೂರು ಸಿಕ್ಕಾಪಟ್ಟೆ ರಶ್ ಇತ್ತು, ಲೇಟಾಗಿ ಹೋಗಿತ್ತು. ಸೊ ರಶ್ ಬಸ್ಗೆ ಎತ್ಕೊಂಡು ಇವತ್ತು ಗುರುವಾರ ಆಗಿದ್ದರಿಂದ ಮಂತ್ರಾಲಯ ರಾಯರದು ಸಾಂಗ್ನ ಕೇಳ್ಕೊಂಡು ಹೊರಟೆ. ತುಂಬಾ ಲೇಟ್ ಆಗಿದ್ದರಿಂದ ಅಲ್ಲಿಂದ ಆಟೋ ಹಿಡ್ಕೊಂಡು ಇವತ್ತು ಆಫೀಸ್ಗೆ ಹೋದರೆ, ಬಟ್ ಸ್ಟಿಲ್ 8:37 ಆಗೋಗಿತ್ತು. ನಮ್ಮದ್ರಲ್ಲಿ ಏನಂದರೆ ಗ್ರೂಪಲ್ಲೇ ಮೆನ್ಷನ್ ಮಾಡಿಬಿಡ್ತಾರೆ ಲೇಟ್ ಆಗಿದ್ದರೆ. ಸೊ ಕಂಪ್ನಿಗೆ ಹೋಗಿದ ತಕ್ಷಣ ಫಸ್ಟು ಗಣೇಶನಿಗೆ ಕೈನ ಮುಗಿದು ಹೂವನ್ನ ಇಟ್ಟು ಮನೆಯಿಂದ ಹೂ ತೊಗೊಂಡೋಗ್ತೀನಿ. ನೆಕ್ಸ್ಟಿಗೆ ನನ್ನ ವರ್ಕ್ನ ಸ್ಟಾರ್ಟ್ ಮಾಡಿ ನೆಕ್ಸ್ಟು ಟೀ ಟೈಮ್ ಆಗಿ ಬಂತು. ಅಷ್ಟರಲ್ಲಿ ಕಾಫಿನ ಕುಡಿದು ಒಂದು ಕಿಕ್ ಸ್ಟಾರ್ಟ್ ಮಾಡಿ ಕಂಪ್ಲೀಟ್ ಡೇನ ಮುಗಿಸಿ 7 o'clockಗೆ ವಾಕಿಂಗಲ್ಲೇ ನಾನು ರಿಟರ್ನ್ ಆದೆ. ಒಂದು 20 ಮಿನಿಟ್ಸ್ ವಾಕ್ ಇರುತ್ತೆ ಬಸ್ ಸ್ಟಾಪ್ ತನಕ. ಸೊ ಅಲ್ಲಿ ವಾಕಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ಬಸ್ನ ಹತ್ಕೊಂಡು ಮನೆಗೆ ಬಂದು ಇವತ್ತು ನಾನು ಟು ಡೂ ಲಿಸ್ಟ್ನ ಮಾಡಿರ್ತೀನಿ ಏನೇನೆಲ್ಲ ಮಾಡಬೇಕು ಅಂತ. ಸೊ ಅದರಲ್ಲಿ ಏನೇನು ಬ್ಯಾಲೆನ್ಸ್ ಇತ್ತು ಎಲ್ಲ ಮುಗಿಸ್ಕೊಂಡು ಈ ರೀತಿ ಒಂದು ಪುಟ್ಟ ವ್ಯಾಸ್ಲಿನ್ ಡಬ್ಬಗೆ ನಾನು ವ್ಯಾಸ್ಲಿನ್ ಎಲ್ಲ ಹಾಕ್ಕೊತಾ ಇದ್ದೀನಿ. ಅಮ್ಮನೂ ಹೆಲ್ಪ್ ಮಾಡ್ತಿದ್ದಾಳೆ. ಈ ರೀತಿ ಅಂದರೆ ಇವಾಗ ಸ್ವಲ್ಪ ಚಳಿಗಾಲ ಅಲ್ಲ, ಸೊ ದೊಡ್ಡದು ಎಲ್ಲ ಕ್ಯಾರಿ ಮಾಡೋಕ್ಕಾಗಲ್ಲ. ಆ್ಯಂಡ್ ಇದನ್ನು ನಾವು ಪ್ರತಿ ಸಲವೂ 10 ರೂಪೀಸ್ ಕೊಟ್ಟು ತೊಗೊಂಡ್ರು ಅಷ್ಟು ಕ್ವಾಲಿಟಿ ಚೆನ್ನಾಗಿರಲ್ಲ. ಸೊ ನನ್ನ ಹತ್ರ ಒಂದು ದೊಡ್ಡ ವ್ಯಾಸ್ಲಿನ್ ಡಬ್ಬ ಇರುತ್ತಲ್ಲ, ಅದನ್ನೇ ಪುಟ್ಟು ಇದಕ್ಕೆ ರೀಫಿಲ್ ಮಾಡ್ಕೊತಾ ಇರ್ತೀನಿ. ನೆಕ್ಸ್ಟಿಗೆ ಅಮ್ಮ ಮುದ್ದೆ ಮತ್ತು ಆಲೂಗಡ್ಡೆ ಗೊಜ್ಜು ಹಾಗೆ ಹಾಗಲಕಾಯಿ ಗೊಜ್ಜನ್ನ ಮಾಡಿದರು ಊಟಕ್ಕೆ. ಊಟ ಮುಗಿಸ್ಕೊಂಡು ಸ್ವಲ್ಪ ತುಂಬ ದಿನದಿಂದ ನೇಲ್ ಪಾಲಿಶೇ ಹಚ್ಚಿರಲಿಲ್ಲ ನಾನು. ಸೊ ಅದನ್ನು ಹಚ್ಚಬೇಕು ಅಂತ ಹಚ್ಕೊಂಡು ಈ ರೀತಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟಿಗೆ ಇದು 10 o'clockಗೆ ನಂದು ಒಂದು ನೋಟಿಫಿಕೇಷನ್ ಬರುತ್ತೆ. ಇಷ್ಟು ಕ್ಯಾಲರೀಸ್ ನಾನು ಎಕ್ಸಸೈಸ್ ಜೊತೆಗೆ ವಾಕಿಂಗಲ್ಲೂ ಬರ್ನ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.